ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಸಾರಿ ಮಾ. ನೀನು ಈ ಮನೆಗೆ ಮಾಡಿರೋ ಉಪಕಾರಕ್ಕೆ ನಾವೆಲ್ಲರೂ, ಈ ಮನೆಯಲ್ಲಿರೋ ಪ್ರತಿಯೊಬ್ಬರು ನಿನಗೆ ಋಣಿಯಾಗಿರ್ತೀವಿ. ನಮ್ಮನೆ ಸೊಸೆ ಅಂದರೆ ಅದಕ್ಕೆ ಆದ ಒಂದು ಒಳ್ಳೆ ಸ್ಥಾನ ಇದೆ. ಆ ಸ್ಥಾನಕ್ಕೆ ಸಿಗಬೇಕಾದ ಗೌರವ ಸಿಗಲೇಬೇಕಲ್ವಾ? ಅದಕ್ಕೆ ನಮ್ಮ ಕ್ಲೋಸ್ ಸರ್ಕಲ್ನಲ್ಲಿರೋ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನಮ್ಮ ದುರ್ಗನ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನಾನೊಂದು ಪಾರ್ಟಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓ, ಪಾರ್ಟಿ? ಪಾರ್ಟಿನಾ? ಅದೇ ಮತ್ತೆ, ನನಗೂ ಒಂದು ಮಾತು ಹೇಳಿಲ್ಲ. ಇದ್ದಕ್ಕಿದ್ದಾಗೆ ಖುಷಿ ಪಡೋದಕ್ಕೆ ಮುಹೂರ್ತ ನೋಡ್ಬೇಕಾ ಅಥವಾ ಸಂಭ್ರಮ ಪಡೋದಕ್ಕೆ ಮೀನಾಮೇಷ ಎಣಿಸ್ಬೇಕಾ? ನಮ್ಮ ಶರತ್ ಮದ್ವೆ ಹೇಗ್ ನಡೀತು ಅಂತ ಎಲ್ರಿಗೂ ಗೊತ್ತಿದೆ. ಶರತ್ ದುರ್ಗಾ ಮದ್ವೆ ಬಗ್ಗೆ ಹೊರಗಡೆ ಅಂತೆ ಕಂತೆ ಅಂತ ಏನೇನೋ ಮಾತಾಡ್ಕೊಳ್ತಾರೆ. ನಾವು ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡದೆ ಸುಮ್ಮನಿದ್ದೀವಿ. ನಾವು ಹೀಗೆ ಇದ್ರೆ ಮುಂದೆ ನಮ್ಮನೆಗೆ ತೊಂದರೆ ಆಗತ್ತೆ ಅಲ್ವಾ? ಹೌದೌದು. ಅದಕ್ಕೆ ನಮ್ಮ ದುರ್ಗಾನ ಎಲ್ರಿಗೂ ಪರಿಚಯ ಮಾಡಿಕೊಟ್ಟು ಮದ್ವೆಲಿ ಏನೇನೋ ನಡೆದು ಹೋಯ್ತು, ಆದರೂ ದುರ್ಗಾನೇ ಈ ಮನೆ ಸೊಸೆ ಅಂತ ನಾವೆಲ್ಲರೂ ಒಪ್ಕೊಂಡಿದ್ದೀವಿ ಅಂತ ನಾವಾಗೆ ಹೇಳಿದ್ರೆ ಆಡ್ಕೊಳ್ಳೋರು ಸುಮ್ಮನಾಗ್ತಾರೆ. ಮೇಕ್ ಸೆನ್ಸ್. ಆ್ಯಂಡ್ ಮೋರ್ ಓವರ್, ಈ ಸಂಭ್ರಮ ಪಾರ್ಟಿ ಅನ್ನೋದು ನಮಗೇನೂ ಹೊಸದಲ್ಲ. ನಮ್ಮ ಅಂಬಿಕಾ ಇದ್ದಾಗ ಈ ಮನೆಯಲ್ಲಿ ಎಷ್ಟು ಪಾರ್ಟಿಗಳು ನಡೀತಾ ಇದ್ವು. ಆದರೆ ಅವಳು ಹೋದ ಮೇಲೆ ಸಂಭ್ರಮ ಅನ್ನೋದು ಮರೆ ಆಗೋಗಿದೆ. ಮತ್ತೆ ಈ ಮನೆಯಲ್ಲಿ ಆ ಸಂಭ್ರಮ ಶುರು ಆಗಬೇಕು. ಅದೆಲ್ಲವೂ ನಮ್ಮ ದುರ್ಗನ್ಗೂ ಅಭ್ಯಾಸ ಆಗಬೇಕು. ಅದಕ್ಕೇನೆ ನಮ್ಮ ನೆಂಟ್ರಿಸ್ಟ್ರನ್ನ, ಫ್ರೆಂಡ್ಸ್ನ, ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ನ ಎಲ್ಲರನ್ನೂ ಇವಳಿಗೆ ಪರಿಚಯ ಮಾಡಿಕೊಡ್ಬೇಕು. ಎಷ್ಟೇ ಆಗಲಿ ಮುಂದೆ ನಮ್ಮ ಮನೆ ಜವಾಬ್ದಾರಿಯನ್ನೆಲ್ಲ ಇವಳೇ ತಾನೇ ನಿಭಾಯಿಸಬೇಕು. ಅದಕ್ಕೆ ಈಗಲಿಂದನೇ ಇದನ್ನೆಲ್ಲ ಇವಳಿಗೆ ಪರಿಚಯ ಮಾಡಿಕೊಟ್ರೆ ಒಳ್ಳೇದು ಅಂತ. ಹೌದು ಶರ್, ಮಾಳವಿಕಾ ಹೇಳ್ತಾ ಇರೋದು ಸರಿಯಾಗಿದೆ. ಸರಿ, ನಿಮ್ಮೆಲ್ಲರಿಗೂ ಓಕೆ ಅಂತಂದ್ರೆ ನನಗೂ ಓಕೆ. ದುರ್ಗಾ, ನಿನಗೆ? ಅವಳು ಯಾಕಿಲ್ಲ ಅಂತಾಳೆ ಶರತ್? ಒಪ್ಕೊಂಡೇ ಒಪ್ಕೋತಾಳೆ. ನಮ್ಮ ದುರ್ಗಾ ದೊಡ್ಡೋರ್ ಮಾತಿಗೆ ಯಾವಾಗಲೂ ಗೌರವ ಕೊಡ್ತಾಳೆ ಅಲ್ವಮ್ಮ? ನೀನೇನು ಹೇಳ್ತೀಯ ಶಾನ್ವಿ? ನನಗಂತೂ ಡಬಲ್ ಓಕೆ. ಭೇಷ್ ಮಾಳ್ವಿಕಾ, ಎಷ್ಟು ಈಸಿಯಾಗಿ ಎಲ್ರನ್ನೂ ಕನ್ವಿನ್ಸ್ ಮಾಡಿಬಿಟ್ಟೆ. ಭೇಷ್. ಇದು ಪಾರ್ಟಿ ಅಲ್ಲ ದುರ್ಗಾ, ನಿನ್ ವಿರುದ್ಧ ನಾನ್ ತಗೊಳ್ತಾ ಇರೋ ಪ್ರತೀಕಾರದ ಮೊದಲನೇ ಹೆಜ್ಜೆ. ಮಂತ್ರ ಮಾಡಿ ಶಂಭುನೋ ಅಂಬಿಕನೋ ಎದುರಿಸಬಹುದು, ಆದ್ರೆ ನನ್ನ ಈ ಯುದ್ಧ ಮ್ಯಾಜಿಕ್ನಿಂದ ನಡೆಯಲ್ಲ. ನಿನ್ಗೆ ಪ್ರತಿ ಕ್ಷಣ ನೋವು ಕೊಟ್ಟು 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 ನನ್ನ ಸೇಡನ್ನ ತೀರಿಸ್ಕೊಳ್ತೀನಿ. ಯಾರಿಗೂ ಅನುಮಾನನೂ ಬರಬಾರ್ದು, ಯಾರು ಮೂಗ್ ತೂರ್ಸಕ್ಕೂ ಆಗಬಾರ್ದು. ಹಾಗೆ ಮಾಡ್ತೀನಿ. ಇದು ಇದು ಚೆನ್ನಾಗಿಲ್ವಾ? ಹೋಗ್ಲಿ. ಇದು ದುರ್ಗಾ, ಒಂದಾದ್ರೂ ಚೆನ್ನಾಗಿರೋ ಸೀರೆನ ಇಟ್ಕೊಂಡಿದ್ಯಾ ನೀನು? ಅಲ್ಲ, ಹೇಳಿ ಕೇಳಿ ನೀನು ಇಷ್ಟು ದೊಡ್ಡ ಮನೆ ಸೊಸೆ, ದೆವ್ವಾಗಿರೋ ನನ್ಗೇನೆ ಇಷ್ಟು ಚೆನ್ನಾಗಿರೋ ಸೀರೆಗಳನ್ನ ಕೊಟ್ಟಿದ್ಯಾ. ನೀನ್ ನೋಡಿದ್ರೆ ಒಂದ್ ಚಿಕ್ಕ ಪಾರ್ಟಿಗೆ ಒಂದ್ ಚೆನ್ನಾಗಿರೋ ಸೀರೆನ ಇಟ್ಕೊಂಡಿದ್ಯಾ? ನಂಗೆ ಪಾರ್ಟಿ ಗೇಟಿ ಎಲ್ಲ ಸರಿ ಬರಲ್ಲ. ಆಗ್ ಬರಲ್ಲ ಅಂದ್ರೆ ಆಗ್ ಬರ್ಸ್ಕೋಬೇಕು. ದೊಡ್ಡ ಮನೆಗೆ ಬಂದ್ಮೇಲೆ ಇದೆಲ್ಲ ಕಾಮನ್. ಹೋಗ್ತಾ ಹೋಗ್ತಾ ನಿನ್ಗೆ ಎಲ್ಲ ಗೊತ್ತಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನನಗೂ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ನೀನೊಂದು ಕೆಲಸ ಮಾಡು, ಶಾಪಿಂಗ್ ಮಾಡು. ಮಾಲ್ಗಳಿಗೆ ಹೋದ್ರೆ ಎಲ್ಲಾನು ಸಿಗತ್ತೆ, ಅಲ್ಲೇ ಸಾರಿ ತಗೊಂಡ್ಬಿಡು. ನೀವು ಸುಮ್ಮನೆ ಇರಿ, ಅದೆಲ್ಲ ಸರಿ ಬರಲ್ಲ.
ನನ್ನ ಜೀವನದಲ್ಲಿ ಇದುವರೆಗೂ ನಾನು ನೋಡಿರೋ ಒಂದು ದೊಡ್ಡ ಕಾರ್ಯಕ್ರಮ ಅಂದರೆ ನಮ್ಮೂರಿನ ಜಾತ್ರೆ. ನಾನು ಅಲ್ಲೇ ಗೊತ್ತಾ ಪ್ರತಿ ವರ್ಷ ಬಟ್ಟೆ ತಗೊಳ್ತಾ ಇದ್ದಿದ್ದು. ಆಯ್ತಮ್ಮ ತಾಯಿ, ನೀನು ಅವಾಗ ಹಾಗಿದ್ದೆ, ಆದರೆ ಯಾವಾಗಲೂ ಹಾಗೆ ಇರಬೇಕು ಅಂತ ಅನ್ಕೊಂಡಿದ್ಯಾ? ನಂಗೊಂಥರ ಇದೆಲ್ಲ ಕೃತಕ ಅನಿಸುತ್ತೆ. ಎಲ್ಲರೂ ಬರ್ತಾರೆ, ನಮ್ಮನ್ನು ನೋಡ್ತಾರೆ, ನಾವು ಹಾಕ್ಕೊಂಡಿರೋ ಬಟ್ಟೆ, ನಾವು ಮಾತಾಡೋ ರೀತಿ ಇದನ್ನೆಲ್ಲ ನೋಡಿ ನಮ್ಮನ್ನು ಅಳಿತಾರೆ. ನಂಗಿದೆಲ್ಲ ಒಂಥರ ಸಂಕೋಚ ಅನಿಸುತ್ತೆ. ನನಗೆ ನನ್ನ ಪಾಡಿಗೆ ನಮ್ಮ ಮನೇಲಿದ್ದರೆ ಅದೇ ಖುಷಿ. ದುರ್ಗಾ, ನಾನು ಥೇಟ್ ನಿಂತರನೇ ಇದ್ದೆ. ಆದರೆ ನೀನು ಬೇರೆಯವ್ರಿಗೆ ಏನು ಮಾತಾಡ್ಕೋತಾರೆ, ಏನು ಯೋಚಿಸ್ತಾರೆ ಅಂತ ತಲೆ ಕೆಡಿಸ್ಕೋಬೇಡ. ನಿನಗೆ ನಿನ್ನ ಮೇಲೆ ನಂಬಿಕೆ ಇದ್ರೆ ಸಾಕು. ದೊಡ್ಡ ಮನೆಯಲ್ಲಿ ಇದೆಲ್ಲ ಕಾಮನ್. ಆದರೂ ಏನೋಪ್ಪ, ಈ ಜನರೆಲ್ಲ ಸರ್ಕಸ್ಗೆ ಜೋಕರ್ನ ನೋಡೋಕೆ ಹೋಗ್ತಾರಲ್ಲ, ಹಂಗಾಯ್ತು. ಏನು ಚಂದನೋ ಏನೋ. ದುರ್ಗಾ, ನಿನ್ಗೆ ಇಷ್ಟೊಂದು ಸಂಕೋಚ ಆಗ್ತಿದೆ ಅಂದ್ರೆ ಹೋಗಿ ಅತ್ತೆ ಹತ್ರ ಅಥವಾ ಶರತ್ ಹತ್ರ ಮಾತಾಡು. ಅವ್ರು ನಿನಗೆ ಸಹಾಯ ಮಾಡೇ ಮಾಡ್ತಾರೆ. ಮೇಡಮ್, ದುರ್ಗಾ, ಯಾಕಮ್ಮ ಒಂಥರ ಇದ್ದೆ, ಏನೋ ಯೋಚನೆ ಮಾಡ್ತಿದ್ದೆ? ಓ, ಪಾರ್ಟಿಗೆ ಯಾವ ಬಟ್ಟೆ ಹಾಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ? ಹೌದು, ನಿಮಗೆ ಗೊತ್ತಾಯ್ತು? ನಮ್ಮ ಹುಡುಗಿ ಮನಸ್ಸು ಏನು ಅನ್ನೋದು ನನಗೆ ಅರ್ಥ ಆಗೋದಿಲ್ವಾ? ನಾನು ನಿನ್ನ ಜೊತೆಲಿರೋವರೆಗೂ ನಿನಗೇನೂ ಇಲ್ಲ ಅಂತ ನೀನು ಯಾವತ್ತೂ ಅಂದ್ಕೋಬಾರ್ದು. ನಿನಗೋಸ್ಕರ ಅಂತಾನೆ ನಾನೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ನಿನಗೊಂದು ಬಟ್ಟೆ ತಗೊಂಡು ಬಂದಿದ್ದೀನಿ. ದುರ್ಗಾ, ಆ ಕಡೆ ನೋಡ್ತಾ ಇದ್ಯಾ? ಯಾರೋ ಅಲ್ಲಿ ನಿಂತಿದ್ದಾರೆ ಅನ್ನೋ ಥರ. ಏನಿಲ್ಲ ಮೇಡಮ್, ನಂಗೆ ಈಗ ಸಮಾಧಾನ ಆಯಿತು. ಇರು, ಬಟ್ಟೆ ತಗೊಂಡು ಬರ್ತೀನಿ. ನೋಡಿದ್ಯಾ ದುರ್ಗಾ, ನಾನು ಹೇಳಿಲ್ವಾ ಅತ್ತೆ ಸಹಾಯ ಮಾಡೇ ಮಾಡ್ತಾರೆ ಅಂತ? ಈಗ ನೋಡು, ಅತ್ತೆ ಹೋಗಿ ಒಂದು ಸಖತ್ತಾಗಿರೋ ಸೀರೆ ತರ್ತಾರೆ. ಅವ್ರ ಟೇಸ್ಟ್ ಅಂತೂ ಸೂಪರ್. ದುರ್ಗಾ, ತಗೊಮ್ಮ, ಪಾರ್ಟಿಗೆ ಅಂತ ನಾನೇ ಸೆಲೆಕ್ಟ್ ಮಾಡಿ ತಂದಿದ್ದೀನಿ, ನೋಡು. ಮೇಡಮ್, ಇದು ನನಗೆ ಯಾಕಮ್ಮ ದುರ್ಗಾ, ಇಷ್ಟ ಆಗ್ಲಿಲ್ವಾ?